ಕೆಪಿಎಸ್ಸಿ ಅಕ್ರಮದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭ ಮಾಡ್ತಾ ಇದ್ದೀವಿ. 400 ಜನ ಪಶುವೈದ್ಯಾಧಿಕಾರಿಗಳ ನೇಮಕದಲ್ಲಿ ಹಗರಣ ನಡೆದಿದೆ ಅನ್ನೋದ್ರ ಬಗ್ಗೆ ಏನು ಡೌಟ್ ಉಳಿದಿಲ್ಲ. ಕ್ವಶನ್ ಮಾರ್ಕ್ ಹಾಕಿ ಹೇಳಬೇಕಾಗಿರುವ ಸುದ್ದಿ ಕೂಡ ಅಲ್ಲ, ಅದು ನಡೆದಿದೆ. ಒಬ್ಬೊಬ್ಬರ ಹತ್ರ 70 ಲಕ್ಷ 80 ಲಕ್ಷ ದುಡ್ಡು ತಗೊಂಡು ನೇಮಕಾತಿ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ ಮನಿ ಲಾಂಡ್ರಿಂಗ್ ಆಯ್ತಲ್ಲ, ಮನಿ ಲಾಂಡ್ರಿಂಗ್ ಆದರೆ ಇಡಿ ಅವರು ಬರ್ತಾರೆ. ಇಡಿ ತನಿಖೆ ಶುರುವಾಗಿದೆ. ಫಾರ್ ದ ಫಸ್ಟ್ ಟೈಮ್ ಉದ್ಯೋಗ ಸೌಧಕ್ಕೆ, KPCCಯ ದೇವಸ್ಥಾನಕ್ಕೆ ಇಡಿ ಬಂದಿದೆ. ಅದ್ಭುತವಾದ ಸಾಧನೆ, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಸಾಧನೆ. ಇಡಿ ಅವರು ತನಿಖೆ ಶುರು ಮಾಡಿದ್ದಾರೆ. ಅದರ ಬೆನ್ನಿಗೆ CIDಯ ತನಿಖೆಯೂ ಶುರುವಾಗಿದೆ. CID ನೇಮಕಗೊಂಡ ಅಭ್ಯರ್ಥಿಗಳೇನಿದಾರಲ್ಲ ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಿದ್ದಾರಂತೆ. ಖಾಸಗಿ ಹೋಟೆಲ್ನಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವ ಮಾಹಿತಿ ಇದೆ. 300ಕ್ಕೂ ಹೆಚ್ಚು ಅಭ್ಯರ್ಥಿಗಳ ವಿಚಾರಣೆ ಇಲ್ಲಿ ತನಕ ಆಗಿದೆಯಂತೆ. ಒಂದು ಕಡೆ ಇಡಿ ತನಿಖೆ ಜೋರಾಗ್ತಾ ಇದ್ದಂತೆ CID ತನಿಖೆಯೂ ಜೋರಾಗಿದ್ದರ ಬಗ್ಗೆ ಕೆಲವರಲ್ಲಿ ಕೆಲವು ಅನುಮಾನಗಳಿದ್ದಾವೆ. ಅನುಮಾನ ಯಾಕೆ ಬರಬೇಕು? ತನಿಖೆನೇ ತಾನೇ. ಕೆಲವು ಸಲ ಕೆಲವು ತನಿಖೆಗಳಲ್ಲಿ ಕೆಲವರನ್ನು ಉಳಿಸುವ ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಸಂಶಯ ಬರುತ್ತೆ. ಎಕ್ಸಾಂಪಲ್ಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇಡಿ ಅವರು ತನಿಖೆ ಮಾಡಿದ್ರು. ರಾಜ್ಯ ಸರ್ಕಾರದಿಂದ ನೇಮಕಗೊಂಡಿದ್ದ SITನೂ ತನಿಖೆ ಮಾಡಿತು. SIT ರಿಪೋರ್ಟ್ನಲ್ಲಿ ಏನಿತ್ತು, ಇಡಿ ತನಿಖೆಯಲ್ಲಿ ಏನಿತ್ತು, ವ್ಯತ್ಯಾಸ ಗೊತ್ತು. ಮೂಡ ಲೋಕಾಯುಕ್ತದವರು ತನಿಖೆ ಮಾಡಿದ್ರು, ಇಡಿ ಅವರು ತನಿಖೆ ಮಾಡಿದ್ರು. ಅವ್ರ ರಿಪೋರ್ಟ್ ಏನಿತ್ತು, ಇವ್ರ ರಿಪೋರ್ಟ್ ಏನಿತ್ತು ನೆನಪಿದೆ. ಸೊ ಇಡಿ ತನಿಖೆ ತುರುಸಿನಲ್ಲಿರುವಾಗ CIDಯವರು ತನಿಖೆಯನ್ನು ಜೋರು ಮಾಡಿರೋದು ಒಂದಷ್ಟು ಸಂಶಯಗಳು ಕೆಲವರಿಗೆ ಬರ್ತಾ ಇದ್ದಾವೆ. KPSCಯಲ್ಲಿ CIDಯವರು ಸರ್ಚ್ ಮಾಡಿದ್ರು. ಇಡಿಯವರು ಬೆಳಗ್ಗೆ ಬಂದು ರಾತ್ರಿ ತನಕ ಸರ್ಚ್ ಮಾಡಿ ಹೋಗಿದ್ದಾರೆ. ಇನ್ನೇನು ಉಳಿದಿರ್ಬೋದು ಅಲ್ಲಿ CIDಯವರು ತನಿಖೆ ಮಾಡುವಂಥದ್ದು ಅನ್ನೋದು ಗೊತ್ತಿಲ್ಲ. ಇನ್ನು ಶಿವಶಂಕರಪ್ಪ ಸಾಹುಕಾರ್ KPSC ಚೇರ್ಮನ್ ಆಗಿದ್ದವರು. ಇವರ ಹಿರೇತನದಲ್ಲೇ ಆಗಿದ್ದು ಅಷ್ಟು ಹಗರಣ. ಅವರನ್ನು ವಜಾ ಮಾಡಿ ರಾಜ್ಯಪಾಲರು ಒಂದು ಆದೇಶ ಹೊರಡಿಸಿದ್ರು. ರಾಜ್ಯಪಾಲರ ಆದೇಶದ ವಿರುದ್ಧ ಸಾಹುಕಾರರು ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ನಲ್ಲಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ವಾದ ಮಾಡಿದ್ರು. ರಾಜ್ಯಪಾಲರು ಏಕಪಕ್ಷೀಯವಾಗಿ ಆದೇಶ ಹೊರಡಿಸೋದಕ್ಕೆ ಬರೋದಿಲ್ಲ. ರಾಜ್ಯಪಾಲರ ಆದೇಶಕ್ಕೆ ಕ್ಯಾಬಿನೆಟ್ನ ಶಿಫಾರಸ್ಸು ಇರಬೇಕು. ಕ್ಯಾಬಿನೆಟ್ ಹೇಳಿದಾಗ ಮಾತ್ರ ರಾಜ್ಯಪಾಲರ ಆದೇಶ ಹೊರಡಿಸೋಕ್ಕೆ ಬರುತ್ತೆ. ಇಲ್ಲಿ ಕ್ಯಾಬಿನೆಟ್ನ ಶಿಫಾರಸ್ಸೇ ಇರಲಿಲ್ಲ ಅಂತ. ಟೆಕ್ನಿಕಲಿ ಆ ವಾದ ಕರೆಕ್ಟು. ಹೈಕೋರ್ಟ್ ಏನು ಮಾಡ್ತು, ರಾಜ್ಯಪಾಲರ ಆದೇಶವನ್ನು ರದ್ದು ಮಾಡ್ತು. ನೀವು KPSC ಅಧ್ಯಕ್ಷರಾಗಿ ಮುಂದುವರಿಬಹುದು ಅಂತ ಹೇಳ್ತು. ಒಂದಷ್ಟು ಕಂಡೀಷನ್ ಹಾಕ್ತು. ಈ ಹಗರಣದ ಆರೋಪದಿಂದ ನಿಮ್ಮನ್ನು ಮುಕ್ತ ಮಾಡಿದ್ದೀವಿ ಅಂತ ಅರ್ಥ ಅಲ್ಲ. ನಿಮ್ಮ ಮಗಳನ್ನೇನು ಸೆಲೆಕ್ಷನ್ ಮಾಡಿದ್ರಲ್ಲ ನೀವು, ಆ ಸೆಲೆಕ್ಷನ್ ಪ್ರಾಸೆಸ್ನಲ್ಲಿ ನೀವು ಕೈ ಆಡಿಸಂಗಿಲ್ಲ ಅಂತೆಲ್ಲ ಕಂಡೀಷನ್ ಹಾಕಿ ರಾಜ್ಯಪಾಲರ ಆದೇಶವನ್ನು ರದ್ದು ಮಾಡಿತ್ತು ಹೈಕೋರ್ಟ್. ಟೆಕ್ನಿಕಲ್ ಗ್ರೌಂಡ್ಸ್ ಮೇಲಲ್ವಾ. ಕ್ಯಾಬಿನೆಟ್ಟು ಶಿವಶಂಕರಪ್ಪ ಸಾಹುಕಾರರನ್ನು ಅಮಾನತು ಮಾಡಿ ಅಂತ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತು. ರಾಜ್ಯಪಾಲರು ಈಗ ಆದೇಶ ಹೊರಡಿಸಿದ್ದಾರೆ. ಆದೇಶ. ಇದನ್ನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಪ್ರೊಸೀಜರ್ ಪ್ರಕಾರ ಹೆಂಗೆ ಅಮಾನತ್ತಾಗಬೇಕು ಹಾಗೆ ಅಮಾನತು ಮಾಡಲಾಗಿದೆ. ಈ ಸಲ ಸಚಿವ ಸಂಪುಟದ ಶಿಫಾರಸು ಆಧರಿಸಿ ಅಮಾನತು ಮಾಡಿದ್ದಾರೆ. ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿತ್ತು. ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಇವ್ರ ಮಗಳಿಗೆ, 40,000 ರೂಪಾಯಿ ಇನ್ಕಮ್ಮು ಅಂತ. 40,000 ರೂಪಾಯಿ ಇನ್ಕಮ್ಮು ಅಂತ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಂಡು ಜಾಬ್ ತಗೊಂಡಿದ್ರು. ಇಲ್ಲಿ ತನಕ ಇಬ್ಬರು ನಾಪತ್ತೆ ಆದಂಗಾಯ್ತು. KPSC ಸದಸ್ಯೆ ಶಾಂತಾ ಹೊಸಮನಿ ಮತ್ತು ಜ್ಞಾನೇಶ್ ಕುಮಾರ್ IAS ಅಧಿಕಾರಿ. ಶಾಂತಾ ಹೊಸಮನಿ ಅವರ ಮನೆ ನಾಗರಬಾವಿಲಿದೆ. ಇಡಿ ಅವರು ರೇಡ್ ಮಾಡಿದ್ರು. ಅದಕ್ಕಿಂತ ಮುಂಚೆಯಿಂದಲೇ ಶಾಂತಾ ಹೊಸಮನಿಯವರು ನಾಪತ್ತೆಯಾಗಿದ್ದರು. ಶಿವಶಂಕರಪ್ಪ ಅವರಿಗೆ ಅತ್ಯಂತ ಆಪ್ತರಾಗಿದ್ದಂಥವರು ಶಾಂತಾ ಹೊಸಮನಿ. ಇವರ ವಿರುದ್ಧ ಇಡಿ ತನಿಖೆ ನಡೀತಾ ಇದೆ. ಮನೆ ಖಾಲಿನೇ ಮಾಡಿಬಿಟ್ಟಿದ್ದಾರಂಥವ್ರು ಇಡಿ ಅವರು ಬರೋದಕ್ಕಿಂತ ಮುಂಚೆ. ಮೊಬೈಲ್ ಸ್ವಿಚ್ ಆಫ್ ಇದೆ.
20ನೇ ತಾರೀಕು ಆಗಸ್ಟ್ 20ಕ್ಕೆ ಇವರ ಮನೆಯ ಮೇಲೆ ಇಡಿ ರೇಡ್ ಆಗಿತ್ತು. ಇನ್ನು ಜ್ಞಾನೇಂದ್ರ ಕುಮಾರ್ ಪತ್ತೆ ಇಲ್ಲ. ಉತ್ತರ ಪ್ರದೇಶ ಮೂಲದ IAS ಅಧಿಕಾರಿ. ಇಡೀ ಪಶುವೈದ್ಯಾಧಿಕಾರಿಗಳ ಸೆಲೆಕ್ಷನ್ ಪ್ರಾಸೆಸ್ಸು ಪರೀಕ್ಷಾ ಉಸ್ತುವಾರಿ ಅವರು ಇವರ ಅಂಡರ್ನಲ್ಲೇ ನಡೆದಿತ್ತು. ಜ್ಞಾನೇಂದ್ರ ಕುಮಾರ್ ನಮ್ಮ ತಂದೆಗೆ ಹಾರ್ಟ್ ಆಪರೇಷನ್ ಆಗಿದೆ, ನೋಡ್ಕೊಂಡು ಬರ್ತೀನಿ ಅಂತ ಪತ್ರ ಬರೆದಿಟ್ಟು ಹೋಗಿದ್ದಾರೆ. ಅವರು ಒಂದು ಪತ್ರ ಬರೆದಿಟ್ಟು ಇನ್ ದ ಸೆನ್ಸ್ 15 ದಿವಸ ರಜೆ ಬೇಕು ಅಂತ ಸರ್ಕಾರಕ್ಕೆ ಬರೆದು ಹೋಗಿದ್ದಾರೆ. ಅವರ ಮೊಬೈಲ್ನ ಲೊಕೇಶನನ್ನು ಚೆಕ್ ಮಾಡಿದ್ರಂತೆ ಇಡಿ ಅವರು. ಬೆಂಗಳೂರಿನ ಮನೆಯಿಂದ ಏರ್ಪೋರ್ಟ್ ತನಕ ಮೊಬೈಲ್ ಆನ್ ಇದೆ, ಏರ್ಪೋರ್ಟ್ನಲ್ಲಿ ಆಫ್ ಆಗಿದೆ. ಆನಂತರ ಆನೇ ಆಗಿಲ್ಲ ಅದು. ಉತ್ತರ ಪ್ರದೇಶದಲ್ಲಿ ಮನೆ ಹುಡುಕೊಂಡು ಹೋಗಿದ್ದಾರೆ ಇಡಿ ಅವರು. ಮನೆಯಲ್ಲಿ ಅನಾರೋಗ್ಯದಿಂದ ಮಲಗಿರುವ ಇವರ ತಂದೆ ಮತ್ತು ತಂದೆಯನ್ನು ನೋಡಿಕೊಳ್ಳೋದಕ್ಕೆ ಒಬ್ಬ ಆಳ ಬಿಟ್ಟರೆ ಬೇರೆ ಯಾರೂ ಇಲ್ಲಂತೆ. ನಮ್ಮ ಮಗ ಮನೆಗೆ ಬಂದಿಲ್ಲ ಅಂತಿದ್ದಾರಂತೆ. ಹೀ ಈಸ್ ಎಟ್ ಲಾರ್ಜ್. ತಪ್ಪಿಸ್ಕೊಂಡಿದ್ದಾರೆ ಒಬ್ಬ IAS ಅಧಿಕಾರಿ. 2016ರ ಬ್ಯಾಚ್ ಇವ್ರದ್ದು. 10 ವರ್ಷಗಳಲ್ಲಿ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ನೌಕರಿ ಮಾಡಿದ್ದಾರೆ. 2026 ಮಾರ್ಚ್ ತನಕ KPSCಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದರು, ಎಕ್ಸಾಮಿನೇಷನ್ ಕಂಟ್ರೋಲರ್. ಇತ್ತೀಚೆಗೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ MD ಆಗಿ ಟ್ರಾನ್ಸ್ಫರ್ ಆಗಿತ್ತು. ಸೊ ಯಾವ ಅವಧಿಯಲ್ಲಿ ಹಗರಣ ನಡೆದಿತ್ತೋ, ಯಾವ ನೇಮಕಾತಿಯಲ್ಲಿ ಹಗರಣದ ಆರೋಪ ಬಂದಿದೆಯೋ ಅದರ ಇನ್ಚಾರ್ಜ್ ಆಗಿದ್ದವರು ಇವರೇ. ತರಾತುರಿಯಲ್ಲಿ ದಿಲ್ಲಿಗೆ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಮನೇಲಿ ತಂದೆಗೆ ಹುಷಾರಿಲ್ಲ ಅಂದರೆ ಅರ್ಜೆಂಟಾಗಿ ಹೋದರು ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಮನೆಗಾರು ಹೋಗಬೇಕಾಗಿತ್ತಲ್ಲ, ಮನೆಗಾರು ಹೋಗಬೇಕಾಗಿತ್ತು. 3 ಗಂಟೆಗೆ ಫ್ಲೈಟ್ ಇದ್ದದ್ದು 1 ಗಂಟೆ 31 ನಿಮಿಷಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. 30,253 ರೂಪಾಯಿ ಕೊಟ್ಟು 30,253 ರೂಪಾಯಿ ಕೊಟ್ಟು ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ದಾರೆ ತಮ್ಮ ಕ್ರೆಡಿಟ್ ಕಾರ್ಡ್ನಿಂದ. ಇಲ್ಲಿಂದ ದಿಲ್ಲಿಗೆ ಹೋಗಿ ಇಳಿದಿದ್ದು ಹೌದು, ಇಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದು ಹೌದು, ದಿಲ್ಲಿಗೆ ಹೋಗಿ ಇಳಿದ ನಂತರವೂ ಆನ್ ಮಾಡ್ಕೊಂಡಿಲ್ಲ. ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ABVP ಅವರು ಇವತ್ತು ಪ್ರತಿಭಟನೆ ಮಾಡಿದ್ರು. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ನುಗ್ಗಲು ಪ್ರಯತ್ನಿಸಿದರು ABVP ಕಾರ್ಯಕರ್ತರು. ಮೌರ್ಯ ಸರ್ಕಲ್ ಹತ್ರನೂ ಜೋರು ಪ್ರತಿಭಟನೆ ಆಯಿತು. ಮಲ್ಲೇಶ್ವರಂನ ರಾಜೀವ್ ಗಾಂಧಿ ಸರ್ಕಲ್ನಲ್ಲೂ ವಿದ್ಯಾರ್ಥಿಗಳ ಪ್ರತಿಭಟನೆ. ಫುಲ್ ಫ್ರೇಮ್ ತೋರಿಸಿ. KPSCಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಶಾಂತಿಯುತವಾಗಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ವಿ. ಬಟ್ ಅಯೋಗ್ಯ ರಾಜ್ಯ ಸರ್ಕಾರದವರು ನಮ್ಮನ್ನು ಅಲ್ಲೇ ತಡೆದು ನಿಲ್ಲಿಸ್ಬಿಟ್ಟು ನಾವು ಶಾಂತಿಯುತವಾಗಿ ಪರ್ಮಿಷನ್ ಕೇಳೋಕೆ ಹೋದ್ರೆ ಯಾವುದೇ ರೀತಿಯಾದ ಪರ್ಮಿಷನ್ ಕೊಟ್ಟಿಲ್ಲ. ಹೋರಾಟಕ್ಕೆ ಬಂತಕ್ಕಂಥ ವಿದ್ಯಾರ್ಥಿನಿಯರನ್ನ ಅಲ್ಲಲ್ಲೇ ಅರೆಸ್ಟ್ ಮಾಡಿಬಿಟ್ಟು ಅವರನ್ನು ರೋಡಲ್ಲಿ ತಳ್ಳಾಡಿ ಇದನ್ನು ಮಾಡಿ, ಆಮೇಲೆ ಅವ್ರಿಗೆ ಬೇರೆ ಬೇರೆ ಇದನ್ನು ಮಾಡಿ, ಇವನ್ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಮಾಡಿದಾರಲ್ಲ, ಅರೆಸ್ಟ್ ಮಾಡಿದಲ್ಲೂ ಡೇಟ್ ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಸ್ ಕೊಟ್ಟು ಇದನ್ನು ಮಾಡ್ತಾರೆ. KPCC ಹಗರಣದಲ್ಲಿ 80 ಲಕ್ಷ ಕೇಳ್ಬಿಟ್ಟು ವೈದ್ಯಾಧಿಕಾರಿನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳೆಲ್ಲ ಇದು ಮಾಡಿದ್ದಾರೆ. ಹಾಗೆ KPCC ಚೇರ್ಮನ್ ಆದಂಥ ಶಿವಶಂಕರಪ್ಪ ಅವರು ತಮ್ಮ ಮಗಳನ್ನ ಫೇಕ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. CBI ತನಿಖೆ ಆಗಬೇಕು ಅಂತೇಳಿ ಅವರು ರಿಸೈನ್ ಕೊಡಬೇಕು ಅಂತೇಳಿ ಇವತ್ತು ABVP ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯದಲ್ಲಿ ಆಗಿರುವಂತಹ KPSC ಹಗರಣ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಪ್ರತಿಭಟನೆ ನಡೆಸುತ್ತಿತ್ತು. ಫ್ರೀಡಂ ಪಾರ್ಕ್ ಅಲ್ಲಿ ನಮಗೆ ಅನುಮತಿ ಕೊಡಲಿಲ್ಲ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸ್ ಸರ್ಕಾರವನ್ನು ಇಟ್ಕೊಂಡು.
ಇದು ಭ್ರಷ್ಟ ರಾಜಕಾರಣಿ ಸರ್ಕಾರ. ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. 81 ಕೋಟಿಗೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.